ಇಲ್ಲಿ ಜನ ನಿನ್ನನ್ನು ಅವರವರ ಅವಶ್ಯಕತೆಗೆ ತಕ್ಕಂತೆ ನೀನು ಒಳ್ಳೆಯವನು ಅಥವಾ ನೀನು ಕೆಟ್ಟವನು ಅಂತ ನಿರ್ಧಾರ ಮಾಡ್ತಾ ಇರ್ತಾರೆ. ಈ ದಿನ ನಿನ್ನ ಅವಶ್ಯಕತೆ ಇದ್ದರೆ ನೀನು ಬಹಳ ಒಳ್ಳೆಯವನು, ನಿನ್ನಿಂದ ಏನೂ ಉಪಯೋಗ ಇಲ್ಲ ಅನ್ಕೋ, ಆಗ ನೋಡು ನಿನ್ನಲ್ಲಿ ಕೆಟ್ಟತನವನ್ನು ಹುಡುಕ್ತಾ ಇರ್ತಾರೆ. ಸುಳ್ಳುಗಳಿಗೆ ವೇಗ ಇರೋದು ನಿಜ ಗೆಳೆಯ, ಆದರೆ ಸತ್ಯಕ್ಕೆ ಶಕ್ತಿ ಇರುವುದು ಕೂಡ ಅಷ್ಟೇ ಸತ್ಯ. ನಿನ್ನ ಜೀವನಕ್ಕೆ, ನಿನ್ನ ಬದುಕಿಗೆ ನೀನು ಬೆಳಕಾಗು. ಯಾಕಂದರೆ ಈ ಲೋಕದಲ್ಲಿ ಕೆಟ್ಟ ಕೆಲಸ ಮಾಡಿ ಹಾಳದವ್ರಿಗಿಂತ ಹೇಳಿದವರ ಮಾತು ಕೇಳಿ ಹಾಳಾದವರೇ ಅತಿ ಹೆಚ್ಚು. ಜಗತ್ತಲ್ಲಿ ನಂಬಿಕೆಯನ್ನು ಉಳಿಸಿಕೊಳ್ಳುವವರಿಗಿಂತ ನಂಬಿಕೆಯನ್ನು ಬಳಸಿಕೊಳ್ಳುವವರೇ ಜಾಸ್ತಿ. ಆದರೆ ನಾಟಕ ಆಡ್ತಾ ಇದ್ದೀವಿ ಅಂತಾರೆ, ನಕ್ಕರೆ ನೋವೇ ಇಲ್ಲ ಅಂತಾರೆ, ಮೌನವಾಗಿದ್ದರೆ ತಪ್ಪು ಒಪ್ಕೊಂಡಿದ್ದೀವಿ ಅಂತಾರೆ, ಕೆಟ್ಟವರು ಅಂತಾರೆ, ಮಾತನಾಡಿದರೆ ಅಹಂಕಾರ ಅಂತಾರೆ, ಬದುಕಿದ್ದಾಗ ಯಾವಾಗ ಸಾಯ್ತಾನೋ ಅಂತಾರೆ, ಸತ್ರೆ ಅಯ್ಯೋ ಪಾಪ ಅಂತಾರೆ. ಗೆಳೆಯ, ನೀನು ಏನೇ ಮಾಡು ಬಿಡು, ಈ ಪ್ರಪಂಚದಲ್ಲಿ ಮಾತಾಡೋರಂತೂ ಮಾತಾಡ್ತಾನೆ ಇರ್ತಾರೆ. ಈ ಜೀವನದಲ್ಲಿ ನೀನು ಸಂತೋಷವಾಗಿರಬೇಕಂದ್ರೆ ಮೊದಲು ಮರೆತು ಬಿಡಬೇಕು. ಯಾರನ್ನು ಗೊತ್ತಾ? ನಿನ್ನನ್ನು ಮರೆತು ಅವ್ರ ಜೀವನವನ್ನು ಸಂತೋಷದಿಂದ ಅನುಭವಿಸ್ತಾ ಇದ್ದಾರಲ್ಲ, ಅಂಥವರನ್ನು ಮರೆತು ನೀನು ಬದುಕಬೇಕಷ್ಟೇ. ಅವರೇ ನಿನ್ನ ಜೀವನವನ್ನು ಪ್ರಪಾತಕ್ಕೆ ಬೀಳಿಸ್ತಾ ಇದ್ದಾರೆ ಅನ್ನೋದನ್ನು ಮೊದಲು ತಿಳ್ಕೊ. ಅವ್ರ ಮುಂದೆ ನೀನು ಅಸಹಾಯಕನಂತೆ ನಿಂತ್ಕೊಂಡು ನನ್ನಿಂದ ಏನೂ ಆಗಲ್ಲ ಅಂತ ನಿನ್ನ ಅಸಹಾಯಕತೆಯನ್ನು ತೋರಿಸ್ಕೋತಾ ಇದೀಯಾ. ಯಾವತ್ತೂ ಕೂಡ ಸಿಗದವರನ್ನು ಹುಡುಕಬೇಡ ಗೆಳೆಯ. ಈ ಜೀವನ ನಿಂದು, ಇಲ್ಲಿ ನೀನು ಒಬ್ಬನೇ ಬಂದಿದೀಯಾ, ಒಬ್ಬನೇ ಹೋರಾಡಬೇಕು ಅನ್ನೋದನ್ನು ಮೊದಲು ತಿಳ್ಕೊ. ಯಾರನ್ನು ಕೂಡ ಅತಿಯಾಗಿ ಹಚ್ಕೋಬೇಡ. ಈ ಪ್ರಪಂಚದಲ್ಲಿ ಯೋಚಿಸಿ ನೋಡಿದರೆ ಎಲ್ಲರೂ ನಮ್ಮವರೇ, ಆದರೆ ಸ್ವಲ್ಪ ಚಿಂತಿಸಿ ನೋಡು, ಯಾರೂ ಕೂಡ ನಮ್ಮವರಲ್ಲ. ಪ್ರಪಂಚದಲ್ಲಿ ಸುಲಭವಾಗಿ ಸಿಗುವುದು ಮೋಸ, ಕಷ್ಟವಾಗಿ ಸಿಗುವುದು ಗೌರವ, ಹೃದಯದಲ್ಲಿ ಸಿಗುವುದು ಪ್ರೀತಿ, ಅದೃಷ್ಟವಾಗಿ ಸಿಗುವುದು ಸ್ನೇಹ. ನಿನ್ನನ್ನು ಯಾರೊಬ್ಬರೂ ಮುನ್ನಡೆಸಲು ಸಾಧ್ಯ ಇಲ್ಲ ಗೆಳೆಯ. ನಿನ್ನ ದಾರಿ ನೀನೇ ಕಂಡ್ಕೋಬೇಕು. ಕೆಲವರಿಗೆ ಬೇರೆಯವರ ಕಾಲು ಎಳೆಯೋದೇ ಕೆಲಸ, ಅದನ್ನೇ ಒಂದು ದೊಡ್ಡ ಸಾಧನೆಯಾಗಿ ಬಣ್ಣಿಸ್ತಾ ಇರ್ತಾರೆ. ಆದರೆ ಅವ್ರಿಗೂ ಗೊತ್ತೇ ಇರಲ್ಲ, ಬೇರೆಯವರಿಗೆ ಕೇಡು ಬಯಸಿ ಉದ್ಧಾರ ಆದವರು ಈ ಚರಿತ್ರೆಯಲ್ಲೇ ಯಾರೂ ಇಲ್ಲ ಅಂತ. ಹೊರಡು ಗೆಳೆಯ, ನಿನ್ನ ಗುರಿಯ ಕಡೆಗೆ ನೀನು ಹೊರಡು. ಕೊನೆಗೊಂದು ಮಾತು ಹೇಳ್ತೀನಿ ಕೇಳು, ಯಾರನ್ನು ನಿನ್ನ ಜೀವನದಲ್ಲಿ ಅತಿಯಾಗಿ ಹಚ್ಕೋಬೇಡ. ಹೊಗಳುವವರು ಹೇಳಿದ್ದನ್ನೆಲ್ಲ ನಂಬಬೇಡ. ಕಾಲ ಸ್ವಲ್ಪ ತಿರುಗಿದರೆ ನಿನ್ನ ಬೆನ್ನ ಹಿಂದೆ ನಿನ್ನನ್ನು ತೆಗಳುವವರ ಸಾಲಿನಲ್ಲಿ ಮೊದಲು ಅವರೇ ನಿಂತಿರ್ತಾರೆ. ಸಮಯಕ್ಕೆ ತಕ್ಕಂತೆ ಬದಲಾಗೋ ಜನ ಯಾರನ್ನು ಅಂತ ನಂಬಲು ಸಾಧ್ಯ. ಸಮಯ ಸಂದರ್ಭ ಅನ್ನೋದು ಬಂದಾಗಲೇ ಗೊತ್ತಾಗುತ್ತೆ ಯಾರು ನಿನ್ನವರು ಅಂತ. ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ನ ತೊಗೊಂಡು ನಾಳೆ ಬಂದೇ ಬರ್ತೀನಿ. ಚಾನಲ್ನ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.